ಡಿಸೆಂಬರ್ 1ನೇ ತಾರೀಕು ಶೀಘ್ರ ನೇಮಕಾತಿಗಾಗಿ ಧಾರವಾಡ ಚಲೋ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಜನಸಾಮಾನ್ಯರ ವೇದಿಕೆ ಮತ್ತು ಇತರ ಕೆಲ ಸಂಘಟನೆಗಳ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಿಕ್ಕೆ ಅರ್ಜಿಯನ್ನು ನೀಡಿದರು. ಅದಕ್ಕೆ ಪೂರಕವಾಗಿ ನಾವು ಸಾಕಷ್ಟು ಮಾಹಿತಿಯನ್ನು ಕೇಳಿದ್ವಿ. ಯಾಕಂದರೆ ಸುಮಾರು 30,000ದಷ್ಟು ಜನ ಬರ್ತಾರೆ ಅಂತಂದಾಗ ಎಲ್ಲಿಂದ ಬರ್ತಾರೆ, ಯಾರ ನೇತೃತ್ವದಲ್ಲಿ ಬರ್ತಾರೆ, ಎಲ್ಲಿ ಸೇರ್ತಾರೆ, ಎಲ್ಲಿ ಅವ್ರದ್ದು ಪ್ರೊಸೆಷನ್, ರೂಟ್, ರ್ಯಾಲಿ ಈ ಥರದ್ದು ಸಾಕಷ್ಟು ಮಾಹಿತಿ ಕೇಳಿದ್ವಿ. ಅದು ಯಾವುದಕ್ಕೂ ನಮಗೆ ಸಮರ್ಪಕವಾದಂಥ ಮಾಹಿತಿ ದೊರಕದೇ ಇರೋ ಹಿನ್ನೆಲೆಯಲ್ಲಿ ಮತ್ತು ಈ ಹಿಂದೆ ಧಾರವಾಡದಲ್ಲಿ ನಡೆದಂಥ ಕೆಲವು ವಿದ್ಯಾರ್ಥಿ ಪ್ರತಿಭಟನೆಗಳಲ್ಲಿ ಸ್ವಲ್ಪ ಗೊಂದಲ ನಿರ್ಮಾಣ ಆದ ಕಾರಣದಲ್ಲಿ ಈ ಒಂದು ಅರ್ಜಿಯ ಪರಿಶೀಲನೆ ಮಾಡಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಅನುಮತಿಯನ್ನು ನಿರಾಕರಿಸಿದ್ದಾರೆ. ಹಾಗಾಗಿ ಸಾರ್ವಜನಿಕರಿರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಯಾವುದೇ ಒಂದು ಊಹಾಪೋಹಕ್ಕೆ ಕಿವಿ ಕೊಡಬಾರ್ದು. ಮತ್ತು ಕೆಲವರು ಅವ್ರು ನಮಗೆ ಕೊಟ್ಟರು ಅರ್ಜಿನೇ ಅನುಮತಿ ಪತ್ರ ಅಂತಂದು ಕೂಡ ಸರ್ಕ್ಯುಲೇಟ್ ಮಾಡ್ತಾ ಇರೋಂಥದ್ದು ನೋಡಿದ್ದೀವಿ. ಅದು ಯಾವುದಕ್ಕೂ ಕಿವಿ ಕೊಡದೆ ಈ ಒಂದು ಪ್ರತಿಭಟನಾ ರ್ಯಾಲಿಯ ಅನುಮತಿಯನ್ನು ನಿರಾಕರಿಸಲಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಾಹನಗಳು ಬಂದಾಗುವಂಥದ್ದು, ಆ್ಯಂಬುಲೆನ್ಸ್ ಸೇರಿದಂತೆ ಬೇರೆ ಬೇರೆ ವಾಹನಗಳ ಒಂದು ಓಡಾಟಕ್ಕೆ ಸಮಸ್ಯೆ ಆಗಿದ್ದು, ಮತ್ತು ಜುಬ್ಲಿ ಸರ್ಕಲ್ ಏನಿದೆ ಅಲ್ಲಿ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಕಚೇರಿಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಅಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಈ ಪ್ರತಿಭಟನೆಯ ರೂಪುರೇಷೆಗಳೇನಿದೆ ಅದರದ ಬಗ್ಗೆ ಗೊಂದಲ ಇದೆ, ಸ್ಪಷ್ಟತೆ ಇಲ್ಲ. ಮತ್ತು ಇದೆಲ್ಲದರ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನೋದ್ರ ಉದ್ದೇಶದಲ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳೇನಿದ್ದಾರೆ ಅಲ್ಲಿನ ವಾಸ್ತವವನ್ನು ಪರಿಶೀಲನೆ ಮಾಡಿ ಅವರ ಅರ್ಜಿಗೆ ಅನುಮತಿಯನ್ನು ನಿರಾಕರಿಸಿದ್ದಾರೆ. ಹಂಗಾಗಿ ಯಾವುದೇ ಗೊಂದಲ ಮರೆಯ ಹೇಳಿಕೆಯನ್ನು ಯಾರೇ ಕೂಡ ಕೊಟ್ಟರು ಅದಕ್ಕೆ ಯಾರು ಕಿವಿ ಕೊಡಬಾರ್ದು ಅಂತಂದು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅವತ್ತು ಡಿಸೆಂಬರ್ 1ನೇ ತಾರೀಕು ನೀಡಲಾಗಿರುವಂಥ ಅರ್ಜಿಯನ್ನು ನಿರಾಕರಿಸಿಬಿಟ್ಟು ಅನುಮತಿಯನ್ನು ನಿರಾಕರಿಸಿದ್ದೆವು. ಸಂಘಟನೆಗಳು ಇವಾಗ ನಮಗೆ ಸದ್ಯದ ಮಾಹಿತಿ ಪ್ರಕಾರ ಜನಸಾಮಾನ್ಯರ ವೇದಿಕೆ ಅನ್ನುವಂಥದ್ದು, ಅದರಲ್ಲಿ ಯಲ್ಲಪ್ಪ ಹೆಗ್ಡೆ ಅನ್ನುವಂಥವ್ರು ನಮಗೆ ಅರ್ಜಿಯನ್ನು ಕೊಟ್ಟಿತ್ತು. ರಾಜ್ಯ ಸಂಚಾಲಕರು ಜನಸಾಮಾನ್ಯರ ವೇದಿಕೆ ಕರ್ನಾಟಕ. ಅದ್ರ ಜೊತೆಗೆ ಕೆಲವು ಇನ್ನು ವಿದ್ಯಾರ್ಥಿಪರ ಸಂಘಟನೆಗಳು ಮತ್ತು ಕೆಲ ರೈತ ಸಂಘಟನೆಗಳ ಬೆಂಬಲ ಕೂಡ ನಮಗಿದೆ ಅನ್ನೋಂಥದ್ದನ್ನು ಹೇಳಿದರು. ಅದು ಯಾವುದ್ರ ಬಗ್ಗೆಯೂ ನಮಗೆ ಸ್ಪಷ್ಟ ಮಾಹಿತಿ ಅವರು ಆಯೋಜಕರಿಂದ ಸಿಕ್ಕಿಲ್ಲ.